ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಫ್ರೀಡಲ್ ಕ್ರಾಫ್ಟ್ ಆಲ್ಕಲೇಷನ್ ರಿಯಾಕ್ಷನ್ಸ್. ಸೊ ಫೀನಾಲಲ್ಲಿ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಕೆಳಗಡೆ ಇದು ಥರ್ಡ್ ರಿಯಾಕ್ಷನ್ಸು. ಫಸ್ಟ್ ಒನ್ ಬ್ರೋಮಿನೇಷನು, ಸೆಕೆಂಡ್ ಒನ್ ನೈಟ್ರೇಷನು, ಥರ್ಡ್ ಒನ್ನು ಈ ಫ್ರೀಡಲ್ ಕ್ರಾಫ್ಟ್ಸ್ ಆಲ್ಕಲೇಷನ್ ರಿಯಾಕ್ಷನ್ಸ್. ಫಸ್ಟ್ ಬ್ರೋಮಿನೇಷನು ಮತ್ತು ನೈಟ್ರೇಷನ್ ಎರಡನ್ನೂ ಸಹ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಇದು ಥರ್ಡ್ ಒನ್ನು. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂದರೆ ಏನು, ಫಸ್ಟ್ ಅದನ್ನು ತಿಳ್ಕೊಳ್ಳೋಣ ನಾನು. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂದರೆ ದ ರಿಯಾಕ್ಷನ್ಸ್ ಇನ್ ವಿಚ್ ದ ಫಂಕ್ಷನ್ ಗ್ರೂಪ್ which is attached to the compound is replaced by a electrophile is known as the electrophilic substitution reaction. ಸೊ ಒಂದು ಕಾಂಪೌಂಡಲ್ಲಿರೋಂಥ ಒಂದು ಫಂಕ್ಷನ್ ಗ್ರೂಪನ್ನ ಎಲೆಕ್ಟ್ರೋಫೈಲ್ ರೀಪ್ಲೇಸ್ ಮಾಡೋದಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋಫೈಲ್ ಅಂತಂದರೆ ಏನು? So electrophile means the electron deficient species is known as the electrophile. Electron deficient species ಗೆ ನಾವೇನಂತ ಕರಿತೀವಿ, electrophile ಅಂತ ಕರಿತೀವಿ. It may be the positively charged cations or may be the neutral, but it should be electron deficient. ಸೊ ಇದು ಪಾಸಿಟಿವ್ ಚಾರ್ಜಡ್ ಕೇಟಯನ್ ಆದರೂ ಆಗಿರ್ಬೋದು ಅಥವಾ ನ್ಯೂಟ್ರಲ್ ಆದರೂ ಆಗಿರ್ಬೋದು. ಬಟ್ ಆದರೆ ಇದರಲ್ಲಿ ಏನಿರಬೇಕು, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದ್ದರೆ ಮಾತ್ರ ಅದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿದ್ರೆ ಫ್ರೀಡಲ್ ಕ್ರಾಫ್ಟ್ಸ್ ಆಲ್ಕಲೇಷನ್ ರಿಯಾಕ್ಷನ್ಸಲ್ಲಿ ಎಲೆಕ್ಟ್ರೋಫೈಲ್ ಯಾವುದು ಅಂತಂದರೆ ಆಲ್ಕೈಲ್ ಗ್ರೂಪ್ ಇಸ್ ದ ಎಲೆಕ್ಟ್ರೋಫೈಲ್. ಇದನ್ನು ಆರ್ ಅಂತ ನಾವು ರೆಪ್ರೆಸೆಂಟೆಡ್ ಮಾಡ್ತೀವಿ. ಸೊ ಈ ರಿಯಾಕ್ಷನ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ನಾವೇನು ತೊಗೊಂಡಿದ್ದೀವಿ ಅಂತಂದರೆ ಮೀಥೈಲ್ ಕ್ಲೋರೈಡ್ ತೊಗೊಂಡಿದ್ದೀವಿ ನಾವು. ಸೊ ಮೀಥೈಲ್ ಕ್ಲೋರೈಡ್ ಬರೀಬೇಕಾದ್ರೆ ಹೇಗೆ ಬರಿತೀವಿ, CH3Cl ಅಂತ ಬರಿತೀವಿ ಮೀಥೈಲ್ ಕ್ಲೋರೈಡನ್ನು. ಸೊ ಇಲ್ಲಿ ಮೀಥೈಲ್ ಅಂತ ಇದೆಯಲ್ಲ ನೋಡಿ, CH3. ಸೊ CH3 ಪ್ಲಸ್ ಇಸ್ ಅ ಎಲೆಕ್ಟ್ರೋಫೈಲ್. ಓಕೆ. ಸೊ ನೆಕ್ಸ್ಟು ವೆನ್ ಫಿನಾಲ್ ಇಸ್ ರಿಯಾಕ್ಷನ್ಸ್ ಏನಾಗುತ್ತೆ ನೋಡೋಣ. ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಮೀಥೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, ಅ ಮಿಕ್ಸ್ಚರ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾ ಕ್ರೀಸಲ್ಸ್ ಆರ್ ಒಬ್ಟೈನೆಡ್. ಸೊ ಯಾವಾಗ ನಾವು ಫಿನಾಲನ್ನು ಈ ಮೀಥೈಲ್ ಕ್ಲೋರೈಡ್ ಜೊತೆಗೆ, ಸೊ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ರೆಸೆನ್ಸಲ್ಲಿ ನಾವು ಯಾಕೆ ಅಲ್ಯೂಮಿನಿಯಂ ಕ್ಲೋರೈಡ್ ಏನು ಯೂಸ್ ಮಾಡಬೇಕು, ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡು ಅಂತಂದರೆ ಇದು ಎಲೆಕ್ಟ್ರೋಫೈಲ್ನ ಜನ್ರೇಟ್ ಮಾಡುತ್ತೆ. ಓಕೆ. ಅದ್ರ ಪ್ರೆಸೆನ್ಸಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಎರಡು ಪ್ರಾಡಕ್ಟ್ ಬರುತ್ತೆ. ಒಂದು ಆರ್ಥೋ ಸಬ್ಸ್ಟಿಟ್ಯೂಟೆಡ್, ಇನ್ನೊಂದು ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಕ್ರೀಸಲ್ ಬರುತ್ತೆ. ಓಕೆ. ಸೊ ಕ್ರೀಸಲ್ ಅಂತಂದರೆ ಏನು ಅದನ್ನು ಫಸ್ಟ್ ತಿಳ್ಕೊಳ್ಳೋಣ ನಾವು. ಕ್ರೀಸಲ್ ಅಂತಂದರೆ ಫಿನಾಲ್ ಜೊತೆಗೆ, ಓಕೆ, ಒಂದು ಫಿನಾಲ್ ಜೊತೆಗೆ CH3 ಗ್ರೂಪ್ ಅಟ್ಯಾಚ್ ಆಗಿದ್ದರೆ ಅದನ್ನು ಫಿನಾಲ್ ಅಂತ ಕರಿತೀವಿ. ಇನ್ನು ಆರ್ಥೋ ಪೊಸಿಷನಲ್ಲಿ ಅಟ್ಯಾಚ್ ಆಗಿದ್ದರೆ ಅದನ್ನು ಆರ್ಥೋ ಫಿನಾಲ್ ಅಂತ ಕರಿತೀವಿ. ಪ್ಯಾರಾ ಪೊಸಿಷನಲ್ಲಿ ಅಟ್ಯಾಚ್ ಆಗಿದ್ದರೆ ಅದನ್ನು ಪ್ಯಾರಾ ಕ್ರೀಸಲ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಫೈಲ್ ಯಾವಾಗಲೂ ಅಷ್ಟೇ, ನೀವು ಅಸಿಡಿಟಿ ಆಫ್ ಫಿನಾಲ್ನ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ. ಎಲೆಕ್ಟ್ರೋಫೈಲ್ ಯಾವಾಗಲೂ ಆರ್ಥೋ ಪೊಸಿಷನು ಅಥವಾ ಪ್ಯಾರಾ ಪೊಸಿಷನಲ್ಲಿ ಏನಾಗಿರುತ್ತೆ, ಅಟ್ಯಾಚ್ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ, ಆರ್ಥೋ ಮತ್ತು ಪ್ಯಾರಾ ಕ್ರೀಸಲ್ಸು ಪ್ರಾಡಕ್ಟ್ ಬರುತ್ತೆ. ಸೊ ರಿಯಾಕ್ಷನ್ಸ್ ಹೇಗಾಗುತ್ತೆ, ಹೇಗೆ ರಿಯಾಕ್ಷನ್ಸ್ ಬರೀದು ಅಂತ ನೋಡೋಣ. ಫಸ್ಟು ಲೆಫ್ಟ್ ಸೈಡು ಅಂತಂದರೆ ರಿಯಾಕ್ಟೆಂಟ್ ಸೈಡಲ್ಲಿ ನಾವೇನು ಬರೀಬೇಕು, ನಾವು ಫಿನಾಲ್ ಬರ್ಕೋಬೇಕು. ಸೊ ಫಿನಾಲ್ ಬರೀಬೇಕು ಅಂತಂದರೆ ಏನು ಮಾಡ್ತೀವಿ, ಬೆನ್ಸಿನ್ ರಿಂಗ್ಗೆ ಡೈರೆಕ್ಟಾಗಿ OHನ ಅಟ್ಯಾಚ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಏನು ಬರೀಬೇಕು ಅಂತಂದರೆ ಇಲ್ಲಿ ಮೀಥೈಲ್ ಕ್ಲೋರೈಡ್ ಬರೀಬೇಕು. ಸೊ ಮೀಥೈಲ್ ಕ್ಲೋರೈಡ್ ಅಂತಂದರೆ CH3Cl ನಾವೇನಂತ ಕರಿತೀವಿ, ಮೀಥೈಲ್ ಕ್ಲೋರೈಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಏನು ಇರಬೇಕು ಅಲ್ಲಿ, ಅನ್ಹೈಡ್ರಸ್, ಓಕೆ, ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಇರಬೇಕು. ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ, ಏನು ಜನ್ರೇಟ್ ಮಾಡುತ್ತೆ, ಅದು CH3+ ಜನ್ರೇಟ್ ಮಾಡುತ್ತೆ. ಓಕೆ. ಸೊ ಅದೇನ ಕನ್ವರ್ಷನ್ ಆಗುತ್ತೆ ಅಂತಂದರೆ ನೋಡಿ, AlCl4 ಮೈನಸ್ ಆಗಿ ಕನ್ವರ್ಷನ್ ಆಗುತ್ತೆ ಅದು. ಓಕೆ. ಸೊ ಏನು ಆಯಿತು, ಇಲ್ಲಿರೋ ಅಂಥ CLನ ಏನು ಮಾಡುತ್ತೆ, ClC ಅಲ್ಯೂಮಿನಿಯಂ ಕ್ಲೋರೈಡ್ ಏನು ಮಾಡುತ್ತೆ ಅಂತಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದು ಮಾಡ್ಕೊಂಡು ಏನಾಗುತ್ತೆ, CH3+ ಜನ್ರೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಸೊ ನೆಕ್ಸ್ಟ್ ಏನಾಗುತ್ತೆ, ಎರಡು ಪ್ರಾಡಕ್ಟ್ ಬರುತ್ತೆ ನಮಗೆ. ಸೊ ಎರಡು ಪ್ರಾಡಕ್ಟ್ ಅಂತಂದರೆ ಅಲ್ಲಿಗೆ ನಾವೇನು ಮಾಡಬೇಕು, ಫಸ್ಟ್ ಎರಡು ಫಿನಾಲ್ನ ಬರ್ಕೋಬೇಕು ನಾವು. ಓಕೆ, ಎರಡು ಫಿನಾಲ್ ಬರ್ಕೋಬೇಕು. ಸೊ ಎರಡು ಫಿನಾಲ್ ಬರ್ಕೊಂಡು ಇವಾಗ ಏನಾಗುತ್ತೆ ಅಂತಂದರೆ, ಸೊ ಎಲೆಕ್ಟ್ರೋಫೈಲು ಎರಡು ಪಾಸಿಬಿಲಿಟಿ ಇರುತ್ತೆ ಅಟ್ಯಾಚ್ ಆಗೋಕ್ಕೆ, ಒಂದು ಪ್ಯಾರಾ ಪೊಸಿಷನ್, ಇನ್ನೊಂದು ಆರ್ಥೋ ಪೊಸಿಷನ್. ಸೊ ದ ಪ್ರಾಡಕ್ಟ್ ಈಸ್ ಆರ್ಥೋ ಆ್ಯಂಡ್ ಪ್ಯಾರಾ. ಸೊ ಒಂದು CH3 ಏನಾಗುತ್ತೆ ನೋಡಿ, ಒಂದು ಎಲೆಕ್ಟ್ರೋಫೈಲು ಆರ್ಥೋ ಪೊಸಿಷನ್ಗೆ ಅಟ್ಯಾಚ್ ಆಗುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಪ್ರಾಡಕ್ಟಲ್ಲಿ ಏನಾಗುತ್ತೆ ಅಂತಂದರೆ CH3 ಗ್ರೂಪ್ ಎಲ್ಲ ಅಟ್ಯಾಚ್ ಆಗುತ್ತೆ, ಪ್ಯಾರಾ ಪೊಸಿಷನಲ್ಲಿ ಅಟ್ಯಾಚ್ ಆಗುತ್ತೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ಓಕೆ, ಆರ್ಥೋ ಕ್ರೀಸೋಲ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಪ್ಯಾರಾ ಕ್ರೀಸೋಲ್. ಇನ್ಸ್ಟೆಡ್ ಆಫ್ ಇವಾಗ ಹಾಗಾದರೆ ಇದೊಂದೇ ಮೀಥೈಲ್ ಕ್ಲೋರೈಡೇ ಯೂಸ್ ಮಾಡಬೇಕಾ, ಇಲ್ಲ, ನಾವು ಬೇಕಾದರೆ ಏನು ಮಾಡ್ಬೋದು ಅಂತಂದರೆ ಈಥೈಲ್ ಕ್ಲೋರೈಡು ಸಹ ಯೂಸ್ ಮಾಡ್ಬೋದು, C2H5Cl. ಅವಾಗ ಏನಾಗುತ್ತೆ ಅಂತಂದರೆ ಇನ್ಸ್ಟೆಡ್ ಆಫ್ CH3 ಬದಲು ಏನು ಅಟ್ಯಾಚ್ ಆಗುತ್ತೆ ಅಲ್ಲಿ, C2H5 ಅಟ್ಯಾಚ್ ಆಗುತ್ತೆ. ಓಕೆ. ಸೊ ದಿಸ್ ಈಸ್ ಅಬೌಟ್ ದ ಫ್ರೀಡಲ್ ಕ್ರಾಫ್ಟ್ ಆಲ್ಕಲೇಷನ್ ರಿಯಾಕ್ಷನ್ಸ್ ಆಫ್ ಅ ಫಿನಾಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.